ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸ ಮತ್ತು ಧನುರ್ಮಾಸ ಯಾವಾಗ ಪ್ರಾರಂಭ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಇನ್ನೇನು ಕಾರ್ತಿಕ ಮಾಸ 2 ವಾರ ಇರೋದು ಮುಗಿತಾ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಬರೋ ಅಂಥದ್ದೇ ಮಾರ್ಗಶಿರ ಮಾಸ. ನವೆಂಬರ್ 20ನೇ ತಾರೀಕು ಅಮಾವಾಸ್ಯೆ ಇದೆ, ಗುರುವಾರ. 21ನೇ ತಾರೀಕಿನಿಂದ ಅಂದರೆ ಶುಕ್ರವಾರದಿಂದ ಮಾರ್ಗಶಿರ ಮಾಸ ಪ್ರಾರಂಭ ಆಗ್ತಾ ಇದೆ. ಕೆಲವರು ಹುಣ್ಣಿಮೆ ಲೆಕ್ಕ ತಗೊಂತಾರೆ, ಕೆಲವರು ಅಮಾವಾಸ್ಯೆ ಲೆಕ್ಕ ತಗೊಂತಾರೆ. ಹುಣ್ಣಿಮೆ ಲೆಕ್ಕ ತಗೊಳ್ಳೋ ಅಂಥವ್ರು ಈಗಾಗಲೇ ಆಚರಣೆಯನ್ನ ಮಾಡ್ತಾ ಇರ್ತಾರೆ. ನಾವು ಅಮಾವಾಸ್ಯೆ ಲೆಕ್ಕ ತಗೊಳ್ಳೋದ್ರಿಂದ ನಮಗೆ 21ನೇ ತಾರೀಕಿನಿಂದ ಮಾರ್ಗಶಿರ ಮಾಸ ಶುರು ಆಗುತ್ತೆ. ನವೆಂಬರ್ 21ನೇ ತಾರೀಕಿನಿಂದ ಡಿಸೆಂಬರ್ 19ನೇ ತಾರೀಕು ತನಕ ಮಾರ್ಗಶಿರ ಮಾಸ ಇರುತ್ತೆ. ಅದರಲ್ಲಿ ಬರುವಂತ ಪ್ರತಿ ಗುರುವಾರಗಳು ಲಕ್ಷ್ಮೀ ಪೂಜೆಗೆ ತುಂಬಾನೇ ಶ್ರೇಷ್ಠ, ತುಂಬಾನೇ ವಿಶೇಷವಾದದ್ದು. ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಾರ್ಗಶಿರ ಮಾಸದಲ್ಲಿ ಮೊದಲನೇ ಗುರುವಾರ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಅಕಸ್ಮಾತ್ ಆಗಿಲ್ಲ ಅಂತ ಅನ್ನೋರು ಏನೂ ಮಾಡೋದಿಕ್ಕಾಗಲ್ಲ. 4 ಗುರುವಾರ ಸಿಗುತ್ತೆ. ಯಾವುದಾದ್ರೂ 1 ಗುರುವಾರ ಅಥವಾ 4 ಗುರುವಾರ ನೀವು ಮಾಡ್ಬೋದು. ಯಾರಿಂದ ಯಾವ ರೀತಿ ಸೇವೆನ ಸ್ವೀಕರಿಸಬೇಕು ಅನ್ನೋದು ಆ ತಾಯಿಯ ಇಚ್ಛೆ ಆಗಿರುತ್ತೆ. ನಾವು ಸ್ವಲ್ಪ ಶ್ರಮ ಮತ್ತೆ ಪ್ರಯತ್ನ ಮಾಡಲೇಬೇಕು ಆ ತಾಯಿನ ಒಲಿಸ್ಕೊಳ್ಳೋದಿಕ್ಕೆ. ಅಂದ್ರೆ ಅಷ್ಟು ಸುಲಭ ಅಲ್ಲ ನಾವು ಲಕ್ಷ್ಮೀ ದೇವಿಯನ್ನ ಒಲಿಸ್ಕೊಳ್ಳೋ ಅಂಥದ್ದು. ಅದಕ್ಕೋಸ್ಕರನೇ ಸ್ವಲ್ಪ ಶ್ರಮ ಪ್ರಯತ್ನ ಮಾಡಲೇಬೇಕು. ನಾವು ಲಕ್ಷ್ಮೀ ಪೂಜೆನ ಯಾವ್ಯಾವ ರೀತಿಲಿ ಮಾಡ್ತೀವಿ ಅಲ್ವಾ? ಆಷಾಢ ಮಾಸದಲ್ಲಿ, ಶ್ರಾವಣ ಮಾಸದಲ್ಲಿ, ಕಾರ್ತಿಕ ಮಾಸದಲ್ಲಿ, ಮತ್ತೆ ಇದು ಅತ್ಯಂತ ಶ್ರೇಷ್ಠವಾದ ಮಾಸ, ಅದು ಮಾರ್ಗಶಿರ ಮಾಸ. ಇದು 4ನೇ ಹಂತನೇ ಅಂತ ಹೇಳ್ಬೋದು. ಮಾರ್ಗಶಿರ ಮಾಸದಲ್ಲಿ ಲಕ್ಷ್ಮೀ ಪೂಜೆ ತುಂಬಾನೇ ಶ್ರೇಷ್ಠ. ಯಾರಿಗೆಲ್ಲ ಸಾಧ್ಯ ಆಗಲ್ಲ ಅನ್ನೋರು ಅಟ್ಲೀಸ್ಟ್ ಒಂದೇ ಒಂದು ಗುರುವಾರ ಆದ್ರೂ ನೀವು ಮಾಡ್ಕೋಬಹುದು. ತುಂಬಾ ಒಳ್ಳೆಯ ಫಲನೇ ಸಿಗುತ್ತೆ ನಮ್ಗೆ. ಈ ಪೂಜೆಗೆ ಹೆಚ್ಚಿನ ತಯಾರಿ ಏನೂ ಇರೋದಿಲ್ಲ. ನೀವು ಪ್ರತಿ ಗುರುವಾರ ಬಿಳಿ ಹೂಗಳನ್ನ ಹಾಕ್ಬಿಟ್ಟು ಪೂಜೆ ಮಾಡ್ಬೇಕಷ್ಟೇನೆ. ಈಗಾಗಲೇ ಸಾಕಷ್ಟು ಜನ ರಾಯರ ಪೂಜೆ ಮತ್ತೆ ಸಾಯಿಬಾಬಾ ಪೂಜೆ ಮಾಡ್ತಾ ಇರ್ತೀರಾ. ಅದ್ರ ಜೊತೆಗೆ ಲಕ್ಷ್ಮೀ ಪೂಜೆಯನ್ನ ಮಾಡ್ಕೋಬಹುದು. ಧನುರ್ಮಾಸ ಯಾವಾಗ್ನಿಂದ ಪ್ರಾರಂಭ ಆಗ್ತಾ ಇದೆ ಅಂತ ಅಂದ್ರೆ ಡಿಸೆಂಬರ್ 16ನೇ ತಾರೀಕಿನಿಂದ ಜನವರಿ 14ನೇ ತಾರೀಕು ತನಕ ಧನುರ್ಮಾಸ ಇರುತ್ತೆ. ಹಂಗಾಗಿ ಧನುರ್ಮಾಸ ಆಚರಣೆ ಮಾಡುವಂತವ್ರು 16ನೇ ತಾರೀಕಿನಿಂದ ಆಚರಣೆ ಮಾಡ್ಬೋದು. ಯಾವಾಗ್ಲೂ ಶುಕ್ಲ ಪಕ್ಷದಲ್ಲಿ ಮಾಡುವಂತ ಕೆಲಸ ಒಳ್ಳೆ ರೀತಿಯಲ್ಲಿ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ದೋಷ ನಿವಾರಣೆಗೋಸ್ಕರ ಮಾಡುವಂತ ಯಾವುದೇ ಕೆಲಸಗಳು, ಪೂಜೆಗಳು ಹುಣ್ಣಿಮೆ ಆದ್ಮೇಲೆ ಮಾಡ್ಬೇಕು. ಹಾಗೇನೆ ಮಾರ್ಗಶಿರ ಮಾಸದ ಮೊದಲನೇ ಗುರುವಾರ ಶುಕ್ಲ ಪಕ್ಷದಲ್ಲಿ ಲಕ್ಷ್ಮೀ ಪೂಜೆ ಮಾಡೋದು ತುಂಬಾನೇ ಶ್ರೇಷ್ಠ. ಮನೆಯಲ್ಲಿ ಒಂದ್ ರೀತಿ ಸಮೃದ್ಧಿ ಇರ್ಬೇಕು ಅಂತ ಅಂದ್ರೆ ಹೆಣ್ಮಕ್ಳು ಯಾವಾಗ್ಲೂ ಸಮಾಧಾನವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಖುಷಿಯಾಗಿ ಇರ್ಬೇಕು ಅಂತ ಅಂದ್ರೆ ಈ ಶುಕ್ಲ ಪಕ್ಷದ ಗುರುವಾರದ ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನ ಪ್ರತಿಯೊಬ್ರು ಕೂಡ ಮಾಡಲೇಬೇಕು. ಇಷ್ಟು ಕೂಡ ಮಾರ್ಗಶಿರ ಮಾಸ ಯಾವಾಗ ಪ್ರಾರಂಭ ಆಗ್ತಾ ಇದೆ, ಯಾವಾಗ ಮುಕ್ತಾಯ ಆಗ್ತಾ ಇದೆ, ಮತ್ತೆ ಧನುರ್ಮಾಸ ಕೂಡ ಯಾವಾಗ ಶುರು ಆಗ್ತಾ ಇದೆ, ಯಾವಾಗ ಕೊನೆ ಆಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಮಾರ್ಗಶಿರ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆ ಯಾವ ರೀತಿ ಮಾಡೋದು ಮತ್ತೆ ಧನುರ್ಮಾಸವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.